ಎವ್ರಿವನ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಚಾಪ್ಟರ್ 16 ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ದಿಸ್ ಒನ್ ಇಸ್ ದ ಲಾಸ್ಟ್ ಚಾಪ್ಟರ್ ಆಫ್ 6th ಸ್ಟ್ಯಾಂಡರ್ಡ್. ಪಾಠದ ಹೆಸರು ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್, ಒಳಬರುವ ಕಸ ಹೊರ ಹೋಗುವ ಕಸ. ಇಲ್ಲಿ ನಾವು ವೇಸ್ಟ್ ಬಗ್ಗೆ ಮಾತಾಡ್ತೀವಿ, ಹಾಗೆ ಅದರ ಮ್ಯಾನೇಜ್ಮೆಂಟ್ ಜೊತೆಗೆ ಅದಕ್ಕೆ ಇರುವಂತಹ ಮೆಥಡ್ಸ್ಗಳು. ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಹೆಚ್ಚು ಉಪಯೋಗಗಳನ್ನು ಪಡ್ಕೊಳ್ಳಿ. ಡೈಲಿ 100 ಕ್ವಿಸ್ ಕ್ವಶನ್ಸ್ಗಳನ್ನು ನೀವು ಅಟೆಂಡ್ ಮಾಡೋದ್ರಿಂದ ನಿಮ್ಮ ನಾಲೆಜ್ನ ನೀವು ಚೆಕ್ ಮಾಡ್ಕೋಬೋದು, ಹಾಗೆ ನಿಮ್ಮ ನಾಲೆಜ್ನ ಸಹಿತ ಅಪ್ಗ್ರೇಡ್ ಮಾಡ್ಕೋಬೋದು ಅಲ್ವಾ. ನಮ್ಮ ಪಾಠಕ್ಕೆ ಎಂಟರ್ ಆಗೋಣ. ಎನಿಥಿಂಗ್ ದಟ್ ಈಸ್ ನೋ ಲಾಂಗರ್ ಯೂಸ್ಫುಲ್ ಆ್ಯಂಡ್ ನೀಡ್ಸ್ ಟು ಬಿ ಥ್ರೋನ್ ಅವೇ ಈಸ್ ಕಾಲ್ಡ್ ವೇಸ್ಟ್. ಹಾಗಾದರೆ ಈ ವೇಸ್ಟ್ ಅಂತ ಅಂದ್ರೇನು? ನಮಗೆ ಉಪಯೋಗಕ್ಕೆ ಬಾರದಂಥ ವಸ್ತುವನ್ನು ನಾವು ಇನ್ನೇನು ಎಸಿತೀವಲ್ಲ ಅಂತಹ ವಸ್ತುಗಳನ್ನು ನಾವೇನಂತ ಕರಿತೀವಿ? ದಟ್ ಒನ್ ಈಸ್ ದ ವೇಸ್ಟ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ರಿಲೇಟೆಡ್ ಆದಂಥದ್ದು ಸ್ವಚ್ಛ ಭಾರತ ಅಭಿಯಾನ ಸ್ಟಾರ್ಟ್ ಆಯಿತು. ಭಾರತದ ಪ್ರಧಾನಮಂತ್ರಿ ಸ್ವಚ್ಛ ಭಾರತ ಮಿಷನ್ ಅನ್ನು ಪ್ರಾರಂಭಿಸಿದರು. ಈ ಅಭಿಯಾನದ ಗುರಿ ಅಕ್ಟೋಬರ್ 2, 2019 ಭಾರತವನ್ನು ಬಯಲು ಶೌಚ ಮುಕ್ತ ಮಾಡುವುದಾಗಿ ಇದೆ. ಇದರ ಮೇನ್ ಆಬ್ಜೆಕ್ಟಿವ್ ಇದಾಗಿತ್ತು ಅಂತ ಹೇಳಿ, ಇದು ನಿಮಗೆ ಜಸ್ಟ್ ನೋಟ್ ಆಗಿ ನೆನಪಿರಲಿ. ಮುಂದೆ ಹೋಗೋಣ. ಡೀಲಿಂಗ್ ವಿತ್ ಗಾರ್ಬೇಜ್. ಈ ಕಸಗಳ ಜೊತೆಗೆ ನಾವು ಹೇಗೆ ಡೀಲ್ ಮಾಡಬೇಕು, ಹೇಗೆ ಅದನ್ನು ಮ್ಯಾನೇಜ್ ಮಾಡಬೇಕು, ಅದನ್ನೆಲ್ಲ ನಾವೀಗ ಕಲಿತಾ ಹೋಗ್ತೀವಿ. ನೀವು ಕೇಳಿರ್ತೀರ, ಅರ್ಬನ್ ಏರಿಯಾಗಳಲ್ಲೆಲ್ಲ ಏನು ಮಾಡ್ತಿದ್ದಾರೆ, ಈಗ ಕಸಗಳನ್ನು ಗಾಡಿಯ ಮೂಲಕ ಪ್ರತಿ ಮನೆಗಳ ಮುಂದೆ ಹೋಗ್ಬಿಟ್ಟು ಕಸಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ಊರಿಂದ ಹೊರಗಡೆ ಒಂದು ಕಡೆ ಹಾಕ್ತಾರೆ. ಅದು ನಾನು ಹೇಳ್ತೀನಿ. ಅವರನ್ನು ನಾವೇನಂತ ಕರಿತೀವಿ? ಸಫಾಯಿ ಕರ್ಮಚಾರೀಸ್ ಅಂತ ಕರಿತೀವಿ, ಪೌರ ಕಾರ್ಮಿಕರು ಅಂತ ಹೇಳ್ತೀವಿ. ಅವ್ರೇನು ಮಾಡ್ತಾರೆ? ಕಲೆಕ್ಟ್ ದ ಗಾರ್ಬೇಜ್, ಕಸವನ್ನು ಏನು ಮಾಡ್ತಾರೆ? ಕಲೆಕ್ಟ್ ಮಾಡ್ತಾರೆ ಇನ್ ದ ಟ್ರಕ್ಸ್ ಆ್ಯಂಡ್ ಟೇಕ್ ಇಟ್ ಟು ಎ ಲೋ ಲೇಯಿಂಗ್ ಓಪನ್ ಏರಿಯಾ ಕಾಲ್ಡ್ ಎ ಲ್ಯಾಂಡ್ ಫಿಲ್ ಅಂತ ಹೇಳಿ ಕರೀತಾರೆ. ಇಂಥ ಪ್ರೋಸೆಸ್ನ ನಾವೇನಂತ ಕರಿತೀವಿ? ನೆಲಭರ್ತಿ ಅಂತ ಹೇಳಿ ಕರಿತೀವಿ. ಇದನ್ನು ಏನು ಮಾಡ್ತಾರೆ? ಸಂಗ್ರಹಿಸಿಬಿಟ್ಟು ಬಯಲು ಪ್ರದೇಶಗಳಲ್ಲಿ ಹಾಕ್ತಾರೆ. ಮೇನಾಗಲಿ ತಗ್ಗಿರಬೇಕು ಅಂತಹ ಪ್ರದೇಶಗಳಲ್ಲಿ ಹಾಕ್ತಾರೆ. ದೇರ್ ದ ಪಾರ್ಟ್ ಆಫ್ ದ ಗಾರ್ಬೇಜ್ ದಟ್ ಕ್ಯಾನ್ ಬಿ ರೀಯೂಸ್ಡ್ ಈಸ್ ಸಪರೇಟೆಡ್ ಔಟ್ ಫ್ರಮ್ ದ ಒನ್ ದಟ್ ಕೆನಾಟ್ ಬಿ ಯೂಸ್ಡ್ ಆ್ಯಸ್ ಸಚ್. ಅಲ್ಲಿ ಕಸವನ್ನು ತಗೊಂಡು ಹೋದಾದ್ಮೇಲೆ ಏನು ಮಾಡ್ತಾರೆ ಅಂದರೆ ಮತ್ತೆ ಪುನಃ ನಾವು ಬಳಸ್ಬೋದಾದಂಥ ವಸ್ತುಗಳನ್ನು ಸಪ್ರೇಟ್ ಮಾಡ್ತಾರೆ, ಬಳಸೋಕ್ಕೆ ಆಗದೇ ಇರೋವಂಥ ವಸ್ತುಗಳನ್ನು ಇನ್ನೊಂದು ಕಡೆ ಸಪ್ರೇಟ್ ಮಾಡ್ತಾರೆ. ಇದನ್ನೇ ಯೂಸ್ಫುಲ್ ಆ್ಯಂಡ್ ನಾನ್ ಯೂಸ್ಫುಲ್ ಕಾಂಪೊನೆಂಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನಾವು ಇನ್ನೂ ಒಂದು ಆ್ಯಡ್ ಮಾಡ್ಬೋದು. ನಾವು ನೋಡ್ತೀವಿ ಕಸಗಳಲ್ಲಿ ಬಯೋಡಿಗ್ರೇಡಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್ ಅಂಥೇಳಿ, ಅಂದರೆ ಕೊಳೆಯಬಹುದಾದಂಥ ವಸ್ತುಗಳು ಮತ್ತು ಕೊಳೆಯೋದೇ ಇರುವಂತಹ ವಸ್ತುಗಳು ಅಲ್ವಾ, ಅವನು ಸಹಿತ ಏನು ಮಾಡ್ಬೋದು ಇಲ್ಲಿ ಅವರು ಸಪ್ರೇಟ್ ಮಾಡ್ತಾರೆ. ದ ನಾನ್ ಯೂಸ್ಫುಲ್ ಕಾಂಪೊನೆಂಟ್ ಈಸ್ ಸಪ್ರೇಟೆಡ್ ಔಟ್. ಇಲ್ಲೇನು ಮಾಡ್ತಾರೆ ಅಂತಂದರೆ ಯಾವುದು ಉಪಯುಕ್ತವಲ್ಲದ ಘಟಕ ಇರುತ್ತೋ ಅದನ್ನೇನು ಮಾಡ್ತಾರೆ? ಸಪ್ರೇಟ್ ಮಾಡ್ಕೊಂಡಿರ್ತಾರಲ್ವ, ಅದನ್ನು ಈ ಲ್ಯಾಂಡ್ ಫಿಲ್, ನೆಲಭರ್ತಿ ಅಂತ ಹೇಳಿದ್ನಲ್ಲ, ಅಲ್ಲಿ ತಗ್ಗು ಪ್ರದೇಶದಲ್ಲಿ ಇದನ್ನು ಹಾಕ್ತಾರೆ, ಸ್ಪ್ರೆಡ್ ಮಾಡ್ತಾರೆ. ಆ್ಯಂಡ್ ದೆನ್ ಕವರ್ಡ್ ವಿತ್ ಎ ಲೇಯರ್ ಆಫ್ ಸಾಯಿಲ್, ಅದ್ರ ಮೇಲೆ ಏನು ಮಾಡ್ತಾರೆ? ಮಣ್ಣನ್ನು ಹಾಕ್ತಾರೆ. ಒನ್ಸ್ ದ ಲ್ಯಾಂಡ್ ಫಿಲ್ ಈಸ್ ಕಂಪ್ಲೀಟ್ಲಿ ಫುಲ್, ಯಾವಾಗ ಆ ಲ್ಯಾಂಡ್ ಫಿಲ್ ಈಗ ತಗ್ಗಿದ್ದು ಫುಲ್ ಸಮ ಆಗುತ್ತೋ ಆಗೇನು ಮಾಡ್ತಾರೆ? ಇಟ್ ಈಸ್ ಯೂಶಲಿ ಕನ್ವರ್ಟೆಡ್ ಇಂಟು ಎ ಪಾರ್ಕ್ ಆರ್ ಎ ಪ್ಲೇ ಗ್ರೌಂಡ್. ಆಮೇಲೆ ಏನು ಮಾಡ್ತಾರೆ? ಅದನ್ನು ಒಂದು ಪಾರ್ಕ್ ಆಗಿ ಅಥವಾ ಒಂದು ಪ್ಲೇ ಗ್ರೌಂಡ್ ಆಗಿ, ಅವಾಗೇನಾಗುತ್ತೆ, ಅಲ್ಲಿ ಗಿಡಗಳನ್ನು ನಾವು ಈಸಿಯಾಗಿ ಬೆಳೆಸ್ಬೋದು ಅನ್ನೋ ಉದ್ದೇಶದಿಂದ ಅದು ಗೊಬ್ಬರ ಆಗಿ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅಲ್ವಾ. ಫಾರ್ ದ ನೆಕ್ಸ್ಟ್ 20 years ಆರ್ ಸೋ ನೋ ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಟೆಡ್ ಆನ್ ಇಟ್. ಅಲ್ಲಿವರೆಗೂ 20 yearsವರೆಗೂ ಅಲ್ಲಿ ಯಾವುದೇ ರೀತಿಯಾದಂತಹ ಬಿಲ್ಡಿಂಗ್ಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡೋದಿಲ್ಲ. ಟು ಡೀಲ್ ವಿತ್ ಸಮ್ ಆಫ್ ದ ಯೂಸ್ಫುಲ್ ಕಾಂಪೊನೆಂಟ್ಸ್ ಆಫ್ ಗಾರ್ಬೇಜ್, ಕಾಂಪೋಸ್ಟ್ ಮೇಕಿಂಗ್ ಏರಿಯಾಸ್ ಆರ್ ಡೆವಲಪ್ಡ್ ನಿಯರ್ ದ ಲ್ಯಾಂಡ್ ಫಿಲ್. ಈಗ ನಾನ್ ಯೂಸ್ಫುಲ್ ಕಾಂಪೊನೆಂಟ್ನ ಏನು ಮಾಡ್ತಾರೆ ಅಂತ ಹೇಳಿ ನಾವು ನೋಡಿದ್ವಿ ಅಲ್ವಾ. ಅದೇ ರೀತಿಯಾಗಿ ಯೂಸ್ಫುಲ್ ಕಾಂಪೊನೆಂಟ್ನ ಏನು ಮಾಡ್ತಾರೆ ಅಂತಂದರೆ ಕಾಂಪೋಸ್ಟ್ ಮೇಕಿಂಗ್ ಅಂತಂದರೆ ಈಗ ನೆಕ್ಸ್ಟ್ ಬರುತ್ತೆ ಮಿಶ್ರ ಗೊಬ್ಬರ ತಯಾರಿಸುವಿಕೆ. ಅಲ್ಲಿ ಇದನ್ನು ಯೂಸ್ ಮಾಡ್ಕೊಂಬಿಟ್ಟು, ಅಂದರೆ ಅದು ಆ್ಯಕ್ಚುಲಿ ಈ ನೆಲಭರ್ತಿ ಲ್ಯಾಂಡ್ ಫಿಲ್ ಅಂತ ಹೇಳಿದ್ವಲ್ಲ ಅದರ ಹತ್ತಿರನೇ ಇದನ್ನು ಸಹಿತ ಮಾಡಿರ್ತಾರೆ. ದ ರೋಟಿಂಗ್ ಆ್ಯಂಡ್ ಕನ್ವರ್ಷನ್ ಆಫ್ ಸಮ್ ಮೆಟೀರಿಯಲ್ಸ್ ಇಂಟು ಎ ಮ್ಯಾನ್ಯೂರ್ ಈಸ್ ಕಾಲ್ಡ್ ಕಾಂಪೋಸ್ಟಿಂಗ್. ಕೊಳೆಯುವಾದಂತಹ ವಸ್ತುಗಳು ಮತ್ತು ಕೆಲವು
ಗೊಬ್ಬರವಾಗಿ ಪರಿವರ್ತನೆ ಆಗುವಂಥ ವಸ್ತುಗಳನ್ನು ನಾವು ಇಲ್ಲಿ ಮಿಶ್ರ ಗೊಬ್ಬರ ಮಾಡ್ತೀವಿ. ಅದನ್ನೇ ಈ ಕಾಂಪೋಸ್ಟಿಂಗ್ ಅಂತ ಹೇಳಿ ಕರಿತೀವಿ. ಇನ್ ಸಮ್ ಸಿಟೀಸ್ ಆ್ಯಂಡ್ ಟೌನ್ಸ್ ಮುನ್ಸಿಪಾಲಿಟೀಸ್ ಪ್ರೊವೈಡ್ ಸಪ್ರೇಟ್ ಡಸ್ಟ್ಬಿನ್ಸ್ ಫಾರ್ ಕಲೆಕ್ಟಿಂಗ್ 2 kinds ಆಫ್ ಗಾರ್ಬೇಜ್. ನೀವು ಅದನ್ನು ನೋಡಿದ್ದೀರಾ. ಆ್ಯಕ್ಚುಲಿ ಅರ್ಬನ್ ಏರಿಯಾಗಳಲ್ಲಿ 2 ಸಪ್ರೇಟ್ ಡಸ್ಟ್ಬಿನ್ಗಳನ್ನು ಎಲ್ಲರಿಗೂ ಕೊಡ್ತಾರೆ, ಎಲ್ಲ ಮನೆಗಳಿಗೂ ಕೊಡ್ತಾರೆ. ಒಂದು ಕಲರ್ ಬ್ಲೂ ಆಗಿರುತ್ತೆ, ಇನ್ನೊಂದು ಕಲರ್ ಗ್ರೀನ್ ಆಗಿರುತ್ತೆ. Usually one color is blue and another one is green. The blue bin is for materials that can be used again such as plastics, metals, glass. ಈ ಬ್ಲೂ ಬಿನ್ನಲ್ಲಿ ಏನು ಮಾಡಬೇಕು ಅಂತ ಅಂದರೆ ನಾವು ಮತ್ತೆ ಉಪಯೋಗ ಮಾಡುವಂಥ ವಸ್ತುಗಳು, ಯೂಸ್ಫುಲ್ ಕಾಂಪೊನೆಂಟ್, ಉಪಯುಕ್ತ ಘಟಕಗಳನ್ನು ನಾವಿಲ್ಲಿ ಹಾಕ್ಬೋದು. ಪ್ಲಾಸ್ಟಿಕ್ಗಳು, ಹಾಗೆ ಮೆಟಲ್ಗಳು, ಲೋಹಗಳಂಥ ವಸ್ತುಗಳನ್ನು, ಜೊತೆಗೆ ಗ್ಲಾಸ್ಗಳನ್ನು, ಇದೆಲ್ಲದನ್ನು ನಾವು ಬ್ಲೂ ಬಿನ್ನಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್, ದ ಗ್ರೀನ್ ಬಿನ್ಸ್ ಆರ್ ಫಾರ್ ಕಲೆಕ್ಟಿಂಗ್ ಕಿಚನ್ ಆ್ಯಂಡ್ ಅದರ್ ಪ್ಲ್ಯಾಂಟ್ ಆರ್ ಅನಿಮಲ್ ವೇಸ್ಟ್. ಇಲ್ಲೇನಾಗುತ್ತೆ ಅಂತಂದರೆ ಕೊಳೆಯುವಂಥ ವಸ್ತುಗಳನ್ನು ಮೇಯ್ನಾಗಿ ಇವೆಲ್ಲವೂ ಏನಾಗಿರುತ್ತೆ, ಜೊತೆಗೆ ನಾನ್ ಯೂಸ್ಫುಲ್ ಆಗಿರುತ್ತೆ, ಉಪಯುಕ್ತವಲ್ಲದ ಘಟಕಕ್ಕೆ ಸೇರುತ್ತೆ ಇದು. ಇವನ್ನೆಲ್ಲ ಏನು ಮಾಡಬೇಕು, ನಾವು ಗ್ರೀನ್ ಬಿನ್ಗಳಿಗೆ ಹಾಕಬೇಕು. ಹಸಿರು ತೊಟ್ಟಿಗಳು ಅಂಥೇಳಿ ಕರಿತೀವಿ. ಅದಕ್ಕೆ ಹಾಕಿದಾಗ ಏನಾಗುತ್ತೆ, ಇವರು ಅದನ್ನು ತೊಗೊಂಡು ಹೋಗ್ಬಿಟ್ಟು ನೆಲಬರ್ತಿ, ಲ್ಯಾಂಡ್ ಫಿಲ್, ತಗ್ಗು ಪ್ರದೇಶಕ್ಕೆ ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಲೇಯರ್ ಹಾಕಿಬಿಟ್ಟು ಅಲ್ಲಿ ನಾವು ನೆಕ್ಸ್ಟ್ ಪಾರ್ಕ್ ಆ ಥರ ಎಲ್ಲ ಹೇಳ್ತಾರೆ, ಅದಕ್ಕೆ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಈಗ ಅದೇ ರೀತಿಯಾಗಿ ಒಂದು ವರ್ಮಿ ಕಾಂಪೋಸ್ಟಿಂಗ್ ಅಂತ ಹೇಳಿ ಕರಿತೀವಿ. ವರ್ಮಿ ಕಾಂಪೋಸ್ಟಿಂಗ್ ನೀವು ಕೇಳಿರ್ತೀರ, ಎರೆಹುಳುಗಳನ್ನು ನಾವಿಲ್ಲಿ ಯೂಸ್ ಮಾಡ್ತಾರೆ. ಇಟ್ ಈಸ್ ದ ಪ್ರೋಸೆಸ್ ಆಫ್ ಪ್ರಿಪೇರಿಂಗ್ ಕಾಂಪೋಸ್ಟ್ ವಿತ್ ದ ಹೆಲ್ಪ್ ಆಫ್ ರೆಡ್ ವಾರ್ಮ್ಸ್. ಇಲ್ಲೂ ಸಹಿತ ಏನು ಮಾಡ್ತಾರೆ, ಗೊಬ್ಬರವನ್ನು, ಎರೆಗೊಬ್ಬರವನ್ನು ತಯಾರು ಮಾಡ್ತಾರೆ, ಮೇನ್ಲಿ ವಿತ್ ದ ಹೆಲ್ಪ್ ಆಫ್ ರೆಡ್ ವಾರ್ಮ್ಸ್, ಕೆಂಪು ಹುಳುಗಳನ್ನು, ಅಂದರೆ ಎರೆಹುಳುವನ್ನು ಏನು ಮಾಡಿಬಿಟ್ಟು ಇಲ್ಲಿ ಯೂಸ್ ಮಾಡಿಬಿಟ್ಟು ಏನು ಮಾಡ್ತಾರೆ, ವರ್ಮಿ ಕಾಂಪೋಸ್ಟಿಂಗ್ ಅನ್ನೋ ಪ್ರೋಸೆಸ್ನ ಮಾಡ್ತಾರೆ. ದ ಗಾರ್ಬೇಜ್ ದಟ್ ಈಸ್ ಯೂಸ್ಡ್ ಟು ಮೇಕ್ ಕಾಂಪೋಸ್ಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ವರ್ಮಿ ಕಾಂಪೋಸ್ಟಿಂಗ್. ಯಾವ ವಸ್ತುಗಳನ್ನು ನಾವು ಯಾವ ವೇಸ್ಟನ್ನು ನಾವು ಈಗ ಎರೆಗೊಬ್ಬರ ಮಾಡಬೇಕು ಅಂತ ಹೇಳಿರ್ತೀವಲ್ಲ, ಅದನ್ನು ನಾವೇನು ಮಾಡ್ತೀವಿ, ಇಲ್ಲಿ ವರ್ಮಿ ಕಾಂಪೋಸ್ಟಿಂಗಿಗೆ ಯೂಸ್ ಮಾಡ್ಕೊತೀವಿ. ದಿಸ್ ಗಾರ್ಬೇಜ್ ಆ್ಯಕ್ಟ್ಸ್ ಆ್ಯಸ್ ಫುಡ್ ಫಾರ್ ರೆಡ್ ವಾರ್ಮ್ಸ್. ಈ ಕೆಂಪು ಹುಳುಗಳಿಗೇನಾಗಿರುತ್ತೆ, ಇದೇ ಅವಕ್ಕೆ ಆಹಾರ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಅಲ್ಲೇನಾಗುತ್ತೆ, ಅವಾಗ ಸಸ್ಟೈನ್ ಆಗುತ್ತೆ ಅವಾಗ, ಅಲ್ವಾ? ಅರ್ಥ್ವಾರ್ಮ್ಸ್ ಆರ್ ಆಫನ್ ಕಾಲ್ಡ್ ಫಾರ್ಮರ್ಸ್ ಫ್ರೆಂಡ್. ನಮಗಿದೆಲ್ಲ ಗೊತ್ತೇ ಇದೆ. ಎರೆಹುಳುಗಳನ್ನೇನಂತಾರೆ, ರೈತ ಸ್ನೇಹಿ ಅಂತ ಹೇಳಿ ಕರೀತಾರೆ, ಅಲ್ವಾ? ಬಿಕಾಸ್ ದೇ ಮೂವ್ ಇನ್ ದ ಸಾಯಿಲ್. ಯಾಕಂತಂದರೆ ಅವು ಏನು ಮಾಡ್ತವೆ, ಮಣ್ಣಲ್ಲಿ ಏನಾಗಿರುತ್ತೆ, ಚಲಿಸುತ್ತೆ, ಜೊತೆಗೆ ಹೆಲ್ಪಿಂಗ್ ಟು ಲೂಸ್ ಆ್ಯಂಡ್ ಈಟ್ ಆ್ಯಂಡ್ ಇನ್ಕ್ರೀಸಿಂಗ್ ದ ಸಾಯಿಲ್ ಫರ್ಟಿಲಿಟಿ ಬೈ ದ ಅಡಿಷನ್ ಆಫ್ ದೇರ್ ವೇಸ್ಟ್ ಆರ್ ಫಿಕಸ್ ಟು ದ ಸಾಯಿಲ್. ಏನು ಮಾಡ್ತವಂದರೆ ಇಲ್ಲಿ ಆ ಎರೆಹುಳುಗಳು ಮೂವ್ ಆಗ್ತಾ ಇರ್ತವೆ, ಅಲ್ವಾ? ನಾವು ಜೊತೆಗೆ ಲಾಸ್ಟ್ ಪಾಠದಲ್ಲೂ ಸಹಿತ ಕಲ್ತಿದ್ದೀವಿ, ಮಣ್ಣಲ್ಲಿರುವಂತಹ ಏರ್ ಗ್ಯಾಪ್ ಅಲ್ಲಿರುವಂಥ ಆಕ್ಸಿಜನ್ ನಾವು ಯೂಸ್ ಮಾಡ್ಕೋತಾ ಇದ್ವು ಅಂತ, ಅಲ್ವಾ? ಅಲ್ಲಿ ಆವಾಗ ಮಳೆ ಬಂತು ಅಥವಾ ಆ ಮಣ್ಣು ಒದ್ದೆ ಆಯಿತು ಅಂತಂದಾಗ ಆ ಏರ್ ಗ್ಯಾಪ್ ನೀರಿಂದ ಫಿಲ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಅವು ಮತ್ತೆ ಮಣ್ಣಿಂದ ಹೊರಗೆ ಬರ್ತಾಯಿದ್ವು. ನಾವು ನೋಡ್ತೀವಿ ಮಳೆಗಾಲದಲ್ಲಿ ಮಣ್ಣಿಂದ ಮೇಲೆ ಬರ್ತಾ ಇರ್ತವೆ ಈ ಎರೆಹುಳುಗಳು, ಅಲ್ವಾ? ಅದೇ ರೀತಿಯಾಗಿ ಇದರಿಂದ ಏನಾಗುತ್ತೆ, ಅವಾಗ ಸಾಯಿಲ್ ಫರ್ಟಿಲಿಟಿ ಏನಾಗುತ್ತೆ, ಹೆಚ್ಚಾಗುತ್ತೆ, ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ಈ ಎರೆಹುಳುಗಳು ಅಥವಾ ಕೆಂಪು ಹುಳುಗಳು ಏನು ಮಾಡ್ತವೆ ಅಂತ ಅಂದರೆ ಫಿಕಸ್ ಅಂದರೆ ಮಲವನ್ನು ರಿಲೀಸ್ ಮಾಡ್ತಾ ಹೋಗ್ತವೆ. ಈ ವೇಸ್ಟ್ ಅಲ್ಲಲ್ಲಿ ಬಿಟ್ಟಿರ್ತೀವಲ್ಲ ನಾವು, ಅಲ್ಲಿ ಈ ಫಿಕಸ್ನ ರಿಲೀಸ್ ಮಾಡ್ತಾ ಹೋಗುತ್ತೆ. ಅದು ಈ ಮಣ್ಣಿಗೇನಾಗುತ್ತೆ, ಫಲವತ್ತತೆನ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ರೆಡ್ ವಾರ್ಮ್ಸ್ ಡು ನಾಟ್ ಹ್ಯಾವ್ ಟೀತ್. ನಮಗಿದು ಗೊತ್ತಿದೆ. ಕೆಂಪು ಹುಳುಗಳಿಗೆ ಏನಾಗಿರುತ್ತೆ, ಹಲ್ಲುಗಳು ಇರೋದಿಲ್ಲ. ದ ಹ್ಯಾವ್ ಎ ಸ್ಟ್ರಕ್ಚರ್ ಕಾಲ್ಡ್ ಗಿಝರ್ಡ್ ಅಂತ ಹೇಳಿದೆ. ಅದನ್ನು ಎರಡನೆಯ ಜಠರ ಅಂತಲೂ ಸಹಿತ ಕರೀತಾರೆ. ವಿಚ್ ಹೆಲ್ಪ್ ದೆಮ್ ಇನ್ ಗ್ರೈಂಡಿಂಗ್ ದೇರ್ ಫುಡ್. ನಾವು ಏನು ಅಲ್ಲಿ ಗಾರ್ಬೇಜ್ ಕಸದಲ್ಲಿ ಬಿಟ್ಟಿರ್ತೀವಲ್ಲ, ಆ ಆಹಾರವನ್ನು ಇವು ಜೀರ್ಣ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಗಿಝರ್ಡ್ ಹೆಲ್ಪ್ ಮಾಡುತ್ತೆ. ಪೌಡರ್ಡ್ ಎಗ್ ಶೆಲ್ಸ್ ಆರ್ ಸೀ ಶೆಲ್ಸ್ ಕುಡ್ ಬಿ ಮಿಕ್ಸ್ಡ್ ವಿತ್ ದ ವೇಸ್ಟ್. ಏನು ಮಾಡಬೇಕಂತೆ ನಾವು, ಪೌಡರ್ಡ್ ಎಗ್ ಶೆಲ್ಸ್ ಅಂತ ಅಂದರೆ ಮೊಟ್ಟೆಯ ಈ ಚಿಪ್ಪನ್ನು ನಾವೇನು ಮಾಡಬೇಕು, ಅಥವಾ ಸಮುದ್ರದ ಚಿಪ್ಪನ್ನು ಏನು ಮಾಡಬೇಕು, ನಾವು ತ್ಯಾಜ್ಯದೊಂದಿಗೆ ಮಿಕ್ಸ್ ಮಾಡಿ ಇಟ್ಟಿರಬೇಕು. ದಿಸ್ ವುಡ್ ಹೆಲ್ಪ್ ರೆಡ್ ವಾರ್ಮ್ಸ್. ಇವುಗಳೇನು ಮಾಡ್ತವೆ, ರೆಡ್ ವಾರ್ಮ್ಸ್ಗಳಿಗೆ, ಕೆಂಪು ಹುಳಗಳಿಗೆ ಏನು ಮಾಡ್ತವೆ, ಹೆಲ್ಪ್ ಮಾಡುತ್ತೆ ಫಾರ್ ಗ್ರೈಂಡಿಂಗ್ ದೇರ್ ಫುಡ್. ಗಿಝಾರ್ಡ್ ಅಂತ ಹೇಳಿದ್ವಲ್ಲ, ಈ ಗಿಝಾರ್ಡ್ ಜೊತೆಗೆ ಇದು ಸಹಿತ ಹೆಲ್ಪ್ ಮಾಡುತ್ತೆ ಆ ಕೆಂಪು ಹುಳುಗಳಿಗೆ.
ಎ ರೆಡ್ ವಾರ್ಮ್ ಕ್ಯಾನ್ ಈಟ್ ಫುಡ್ ಈಕ್ವಲ್ ಟು ಇಟ್ಸ್ ಓನ್ ವೆಯ್ಟ್ ಇನ್ ಎ ಡೇ. ಒಂದು ದಿನ ಅದು ಎಷ್ಟು ಆಹಾರವನ್ನು ಸೇವಿಸುತ್ತೆ ಅಂತಂದರೆ ಅದರ ಬಾಡಿಯಲ್ಲಿರುವಂತಹ ವೆಯ್ಟ್, ಆ ಎರೆಹುಳುವಿನ ವೆಯ್ಟ್ ಎಷ್ಟಿರುತ್ತೋ ಅದರಷ್ಟು ಅದು ಆಹಾರವನ್ನು ಸೇವನೆ ಮಾಡುತ್ತೆ. ಥಿಂಕ್ ಆ್ಯಂಡ್ ಥ್ರೋ. ಥಿಂಕ್ ಆ್ಯಂಡ್ ಥ್ರೋ ಅಂಥೇಳಿ ನಾವು NCERT ಬುಕ್ಕಲ್ಲಿ ನೋಡ್ತೀವಿ. ಅಂತ ಅಂದರೆ ಯೋಚನೆ ಮಾಡಿ ಆಮೇಲೆ ಎಸಿರಿ ಅಂತ ಹೇಳಿ. ಈಗ ನಾನ್ ಬಯೋಡಿಗ್ರೇಡಬಲ್ ಇರುತ್ತೆ, ಅದು ಕೊಳೆಯೋದೇ ಇರುವಂತಹ ವಸ್ತುಗಳನ್ನು ನಾವು ಹೊರಗಡೆ ಹಾಕಿಬಿಡ್ತೀವಿ. ಎಕ್ಸಾಂಪಲ್ ಪ್ಲಾಸ್ಟಿಕ್ ಹಾಕ್ತೀವಿ ಅಂತ ಅಂದ್ಕೊಳ್ಳಿ, ಅದನ್ನೇನಾಗುತ್ತೆ ಹಸುಗಳು ತಿನ್ನುತ್ತೆ, ಅದರಿಂದ ಅವಕ್ಕೆ ಪ್ರಾಣಕ್ಕೆ ಹಾನಿಯಾಗಿರುತ್ತೆ ಅಲ್ವಾ. ಅದಕ್ಕೋಸ್ಕರ ಯಾವುದೇ ರೀತಿಯಾಗಿ ನಾವು ಏನೇ ಒಂದು ಎಸಿಬೇಕಾದ್ರೂ ನಾವು ಯೋಚನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆ ರೀತಿ ಹೇಳೋದು. ಇಲ್ಲಿ ನಾವು ಥಿಂಕ್ ಆ್ಯಂಡ್ ಥ್ರೋ ಅಂಥೇಳಿ ನಾವು ಹೆಚ್ಚಾಗಿ ನೋಡೋದಕ್ಕಿಂತ ಸ್ಟೆಪ್ಸ್ ಟು ರೆಡ್ಯೂಸ್ ವೇಸ್ಟ್, ನಾವು ಈ ತ್ಯಾಜ್ಯವನ್ನು ಹೇಗೆ ನಾವು ರೆಡ್ಯೂಸ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಅದರಲ್ಲಿ ನಾವು 3R ಕಾನ್ಸೆಪ್ಟನ್ನ ನೋಡ್ತೀವಿ. ರೆಡ್ಯೂಸ್, ರೀಯೂಸ್, ರೀಸೈಕಲ್. ರೆಡ್ಯೂಸ್ ಅಂತ ಅಂದರೆ ನಾವು ಈ ಪರಿಸರಕ್ಕೆ ಹಾನಿಯಾಗುವಂಥದ್ದನ್ನು ಸ್ವಲ್ಪ ರೆಡ್ಯೂಸ್ ಮಾಡೋಣ. ಈಗ ಎಕ್ಸಾಂಪಲ್ ಪ್ಲಾಸ್ಟಿಕ್, ಅದನ್ನು ನಾವೇನು ಮಾಡ್ಬೋದು, ರೆಡ್ಯೂಸ್ ಮಾಡ್ಬೋದಲ್ವ. ಅದ್ರ ಬದಲು ನಾವೇನು ಮಾಡ್ಬೋದು, ಪ್ಲಾಸ್ಟಿಕ್ ಬ್ಯಾಗ್ಗಳ ಬದಲು ಕಾಟನ್ ಬ್ಯಾಗ್ಸ್ಗಳನ್ನು ಯೂಸ್ ಮಾಡ್ಬೋದು, ಅಥವಾ ಬಟ್ಟೆ ಬ್ಯಾಗ್, ಯಾವುದಾದ್ರೂ ಬಟ್ಟೆ ಬ್ಯಾಗ್ಗಳನ್ನು ಸಹಿತ ನಾವು ಯೂಸ್ ಮಾಡ್ಬೋದು. ಪಾಲಿಥೀನ್ ಬ್ಯಾಗ್ಸ್ ಅಂತ ಹೇಳಿ ಬರುತ್ತೆ. ಈ ರೀತಿಯಾಗಿ ನಾವು ಬಟ್ಟೆ ಬ್ಯಾಗ್ಗಳನ್ನು ಸಹಿತ ಯೂಸ್ ಮಾಡ್ಬೋದು. ಸೊ ದಟ್ ವಿ ಕ್ಯಾನ್ ರೆಡ್ಯೂಸ್ ದ ಪ್ಲಾಸ್ಟಿಕ್. ನಾವು ಪ್ಲಾಸ್ಟಿಕ್ನ ಯೂಸ್ ಮಾಡೋದನ್ನೇ ನಾವು ಕಡಿಮೆ ಮಾಡ್ತಾ ಹೋದ್ವಿ ಅಂತಂದರೆ ಅಲ್ಲಿ ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ಗೆ ಸಹಿತ ಕಮ್ಮಿ ಆಗುತ್ತಲ್ವ. ಅದಕ್ಕೋಸ್ಕರ ರೆಡ್ಯೂಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ರೀಯೂಸ್, ಯಾವುದನ್ನು ನಾವು ಪುನರ್ಬಳಕೆ ಮಾಡ್ಬೋದೋ ಅದನ್ನು ಮತ್ತೆ ನಾವು ಪುನರ್ಬಳಕೆ ಮಾಡೋಣ. ಅದರಿಂದ ಏನಾಗುತ್ತೆ, ನಮಗೆ ವೇಸ್ಟ್ ಅನ್ನೋದು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಜೊತೆಗೆ ನಾವು ಈ ಕಸಗಳನ್ನು ಮತ್ತು ತ್ಯಾಜ್ಯಗಳನ್ನು ಮ್ಯಾನೇಜ್ ಮಾಡ್ಕೋಬೋದು. ರೀಸೈಕಲ್, ಯಾವುದನ್ನು ರೀಸೈಕಲ್ ಮಾಡ್ಬೋದು. ಈಗ ಪೇಪರ್ ರೀಸೈಕಲ್ ಮಾಡ್ಬೋದು, ಪ್ಲಾಸ್ಟಿಕ್ ರೀಸೈಕಲ್ ಮಾಡ್ಬೋದು. ಇದನ್ನೆಲ್ಲದನ್ನು ನಾವು ರೀಸೈಕಲ್ ಮಾಡೋದ್ರಿಂದ ಏನಾಗುತ್ತೆ, ಮ್ಯಾನೇಜ್ ಮಾಡ್ಬೋದಲ್ವ ಕಸಗಳನ್ನು. ಅದಕ್ಕೋಸ್ಕರ ಈ ಕಾನ್ಸೆಪ್ಟು ಸಹಿತ ಬಂದಿದ್ದು. ಇದ್ರ ಜೊತೆಗೆ ಇತ್ತೀಚೆಗೆ ಇನ್ನೊಂದು ಆ್ಯಡ್ ಮಾಡ್ತಿದ್ದಾರೆ. ಈ ಪ್ಲಾಸ್ಟಿಕ್ ತ್ಯಜಿಸಿ ಅಂತ ಹೇಳುವಾಗ ಇದನ್ನು ಇನ್ನೊಂದು ಹೇಳ್ತಾರೆ, ದಟ್ ಒನ್ ಈಸ್ ರೆಫ್ಯೂಸ್ ಅಂತ ಹೇಳ್ತಾರೆ. ರೆಫ್ಯೂಸ್ ಅಂದರೆ ಯಾರಾದರೂ ನನಗೆ ಪ್ಲಾಸ್ಟಿಕ್ ಕೊಡ್ತಾ ಇದ್ದಾರೆ, ಮೀನ್ಸ್ ಅಂಗಡಿಗಳಲ್ಲಿ ನಾವು ಏನಾದರೂ ತೊಗೊಂಡಾಗ ನಮಗೆ ಪ್ಲಾಸ್ಟಿಕ್ ಬ್ಯಾಗ್ಗಳು ಹಾಕಿ ಕೊಡ್ತಾರೆ ಅಲ್ವಾ. ಆಗ ನಾವೇನು ಮಾಡಬೇಕು, ರೆಫ್ಯೂಸ್ ಮಾಡಬೇಕು, ನಮಗೆ ಬೇಡ ಅಂತ ಹೇಳಬೇಕು. ಅದನ್ನು ಇದಕ್ಕೋಸ್ಕರ ಇನ್ನೊಂದು ಬಂದಿದೆ. ಈಗ ಅದಕ್ಕೆ 3R ಕಾನ್ಸೆಪ್ಟ್ ಅಂತ ಹೇಳಲ್ಲ, 4R ಕಾನ್ಸೆಪ್ಟ್ ಅಂತ ಹೇಳ್ತಾರೆ. ರೆಡ್ಯೂಸ್, ರೀಯೂಸ್, ರೀಸೈಕಲ್ ಆ್ಯಂಡ್ ರೆಫ್ಯೂಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಟ್, ದ ರಾಕ್ ಗಾರ್ಡನ್ ಇನ್ ಚಂಡೀಗಢ್ ಈಸ್ ಆನ್ ಎಕ್ಸಲೆಂಟ್ ಎಕ್ಸಾಂಪಲ್ ಆಫ್ ಹೌ ಸಾಲಿಡ್ ವೇಸ್ಟ್ ಈಸ್ ಯುಟಿಲೈಸ್ಡ್. ರಾಕ್ ಗಾರ್ಡನ್ ಇನ್ ಚಂಡೀಗಢ್ ಅಂಥೇಳಿ ಒಂದು ಪ್ಲೇಸ್ ಇದೆ. ಅಲ್ಲಿ ಇರುವಂಥದ್ದು ಅಲ್ಲಿ ಏನಂದರೆ ಎಲ್ಲ ವೇಸ್ಟ್ ಮೆಟೀರಿಯಲ್ಸ್ಗಳನ್ನು, ಎಕ್ಸಾಂಪಲ್ ಟೈರ್ಗಳನ್ನು ಮತ್ತು ಪ್ಲಾಸ್ಟಿಕ್ ಬಾಟಲ್ಗಳನ್ನು, ಎಗ್ಗಲ್ಲಿರುವಂಥ ಶೆಲ್ಸ್, ವೈಟ್ ಪಾರ್ಟ್ ಇರುತ್ತಲ್ಲ ಆ ಶೆಲ್ಗಳನ್ನು ಮತ್ತು ಟ್ಯೂಬ್ಲೈಟ್, ಇವನ್ನೆಲ್ಲವೂ ಯೂಸ್ ಮಾಡ್ಕೊಂಬಿಟ್ಟು ಅಲ್ಲಿ ಗೊಂಬೆಗಳ ಥರ ನೀವು ಮಾಡಿಟ್ಟಿದ್ದಾರೆ. ನೀವು ಗೂಗಲಲ್ಲಿ ಒಂದ್ಸರಿ ಸರ್ಚ್ ಮಾಡಿ ನೋಡಿ. ಜೊತೆಗೆ ಬುಕ್ಕಲ್ಲೂ ಸಹಿತ ಈ ಇಮೇಜ್ ಕೊಟ್ಟಿದ್ದಾರೆ. ದ ರಾಕ್ ಗಾರ್ಡನ್ ಇನ್ ಚಂಡೀಗಢ್ ಈಸ್ ಆನ್ ಎಕ್ಸಲೆಂಟ್ ಎಕ್ಸಾಂಪಲ್ ಆಫ್ ಹೌ ಸಾಲಿಡ್ ವೇಸ್ಟ್ ಈಸ್ ಯುಟಿಲೈಸ್ಡ್. ಈ ರೀತಿಯಾಗಿ ಏನು ಮಾಡ್ಬೋದು, ನಾವು ಎಲ್ಲ ಪ್ರವಾಸಿಗರನ್ನು ಅಥವಾ ನೋಡುಗರನ್ನು ಏನು ಮಾಡ್ಬೋದು, ನಾವು ಸೆಳಿಬೋದು ಅನ್ನೋ ದೃಷ್ಟಿಯಿಂದ ಅವರು ವೇಸ್ಟನ್ನು ಯುಟಿಲೈಸ್ ಮಾಡ್ಕೊಂಬಿಟ್ಟು ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ಪ್ಲಾಸ್ಟಿಕ್ ಎ ಬೂನ್ ಆರ್ ಕರ್ಸ್. ಇಲ್ಲಿ ನಾವು ಈ ಮೇಯ್ನಾಗಿ ಡಿಸ್ಕಸ್ ಮಾಡೋದು ಅಂತಂದರೆ ಪ್ಲಾಸ್ಟಿಕ್ ಇದು ವರನ ಅಥವಾ ಶಾಪನ ಅಂತ ಹೇಳಿ. ಪ್ಲಾಸ್ಟಿಕ್ ಮೇಯ್ನಾಗಿ ಇದು ಪಾಲಿಮರ್ ಆಗಿರುತ್ತೆ. ನಾವು ಇದರ ಹೆಚ್ಚು ಕಾನ್ಸೆಪ್ಟ್ ಅಂದರೆ ಥರ್ಮೋಪ್ಲಾಸ್ಟಿಕ್, ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್, ಈ ರೀತಿಯಾಗಿ ನಾವು ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ಓದೋಣ. ಇಲ್ಲಿ ನಾವು ಜಸ್ಟ್ ಬೇಸಿಕ್ ನೋಡ್ಕೊಳ್ಳೋಣ. ಪ್ಲಾಸ್ಟಿಕ್ನ ನಾವು ಹೆಚ್ಚಾಗಿ ಡೈಲಿ ಲೈಫಲ್ಲಿ ತುಂಬ ಯೂಸ್ ಮಾಡ್ತೀವಿ. ಇಲ್ಲಿ ಎಕ್ಸಾಂಪಲ್ಸ್ಗಳಿದೆ. ಜೊತೆಗೆ ಅಂದರೆ ಬಕೆಟ್ಸ್, ಪೆನ್, ಬಾಟಲ್, ಬ್ಯಾಗ್ಸ್, ಕಂಟೈನರ್ಸ್, ಈ ರೀತಿಯಾಗಿ ನಾವು ಹೆಚ್ಚಾಗಿ ಪ್ಲಾಸ್ಟಿಕ್ನ ನಾವು ತುಂಬ ಯೂಸ್ ಮಾಡ್ತಿದ್ವಿ. ಇಲ್ಲಿ ಹೇಳ್ತಿರೋದೇನು ಅಂತಂದರೆ ದ ಯೂಸ್ ಆಫ್ ಪ್ಲಾಸ್ಟಿಕ್ಸ್ ಈಸ್ ನಾಟ್ ಎ ಪ್ರಾಬ್ಲಮ್. ನಾವು ಪ್ಲಾಸ್ಟಿಕ್ನ ಯೂಸ್ ಮಾಡೋದು ಪ್ರಾಬ್ಲಮ್ ಅಲ್ಲ, ಬಟ್ ದ ಮೇನ್ ಪ್ರಾಬ್ಲಮ್ ಈಸ್ ಎಕ್ಸಸಿವ್ ಯೂಸ್. ಹೆಚ್ಚಾಗಿ ನಾವು ಯೂಸ್ ಮಾಡ್ತಾ ಇರೋದ್ರಿಂದನೇ ಪ್ರಾಬ್ಲಮ್ ಆಗ್ತಾ ಇರೋದು. ಅನದರ್ ಪ್ರಾಬ್ಲಮ್ ಈಸ್ ದ ಇಗ್ನೋರೆನ್ಸ್ ಅಬೌಟ್ ದ ಡಿಸ್ಪೋಸಲ್ ಆಫ್ ಪ್ಲಾಸ್ಟಿಕ್ ವೇಸ್ಟ್. ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಅದನ್ನು ಯೂಸ್ ಮಾಡಿರೋದನ್ನು ನಾವು ಎಸಿತಾ ಇದ್ದೀವಿ, ಅದನ್ನು ಎಲ್ಲಿ ಬೇಕಾರಲ್ಲಿ ಎಸಿತಾ ಇದ್ದೀವಿ, ಇದರಿಂದನೇ ಆಗ್ತಾ ಇರೋದು ಪ್ರಾಬ್ಲಮ್ಮು. ಇಷ್ಟೇ. ಇದು ಇನ್ನೊಂದೇನಪ್ಪ ಅಂತಂದರೆ ಈ ರೀತಿಯಾಗಿ ಎಸೆಯೋದು ಗೊತ್ತಿಲ್ಲದೆ ಎಸಿತಿದ್ದೀವ, ಹೆಚ್ಚಾಗಿ
ನಾವು ಕನ್ಸಿಡರ್ ಮಾಡೋದು ಗೊತ್ತಿಲ್ಲದೆ ಎಸಿತಿದ್ದೀವಿ ಅಂಥೇಳಿ ಹಿಂದೆ ಕನ್ಸಿಡರ್ ಮಾಡ್ತಾಯಿದ್ವಿ. ಅಂದರೆ ಅವರಿಗೆ ಅರಿವಿಲ್ಲ, ಈ ಪ್ಲಾಸ್ಟಿಕ್ ಎಸೆಯೋದ್ರಿಂದ ಏನಾಗುತ್ತೆ ಅನ್ನೋದು ಅರಿವಿಲ್ಲ ಅಂಥೇಳಿ ಎಸಿತಿದ್ದಾರೆ ಅಂತ ಅಂದ್ಕೊತಿದ್ವಿ. ಇತ್ತೀಚೆಗೆ ಓದಿರೋಂತಹವರೇ ಸಹಿತ ಏನಾಗ್ತಿದೆ, ಅದ್ರ ಬಗ್ಗೆ ತಿಳ್ಕೊಂಡಿರೋರೇ ಏನಾಗ್ತಿದೆ, ನಾವು ಡಿಸ್ಪೋಸ್ ಮಾಡ್ತಾಯಿದ್ವಿ, ಎಲ್ಲಿ ಬೇಕಾರಲ್ಲಿ ಎಸಿತಾ ಇದ್ವಿ. ಇದನ್ನು ನಾವು ಕಡಿಮೆ ಮಾಡ್ಕೋಬೇಕು. ಪ್ಲಾಸ್ಟಿಕ್ ಇಲ್ಲದೇ ನಾವು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತೇಳಿ ಹೇಳ್ತಾ ಇದ್ದೀನಿ. ಜೊತೆಗೆ ಕಾಟನ್ ಬ್ಯಾಗ್ಸ್ಗಳನ್ನು, ಪಾಲಿಥೀನ್ ಬ್ಯಾಗ್ಸ್ಗಳನ್ನು ನಾವು ಹೆಚ್ಚಾಗಿ ಯೂಸ್ ಮಾಡಬೇಕು. Plastics also have many harmful effects. Food packet are stored in plastic bags. ಏನಾಗ್ತಿದೆ ಅಂತಂದರೆ, ಯಾವ ರೀತಿಯಾಗಿ ಈ ಪ್ಲಾಸ್ಟಿಕ್ಗಳು ನಮಗೆ ಹಾರ್ಮ್ಫುಲ್ ಎಫೆಕ್ಟ್, ಎಷ್ಟು ತೊಂದರೆಗಳನ್ನು ಕೊಡುತ್ತೆ ಅಂಥೇಳಿ ನಾವು ನೋಡ್ತಾ ಇದ್ದೀವಿ. ಫುಡ್ ಪ್ಯಾಕೆಟ್ ಆರ್ ಸ್ಟೋರ್ಡ್ ಇನ್ ಪ್ಲಾಸ್ಟಿಕ್. ಎಲ್ಲ ರೆಡಿ ಫುಡ್ಗಳಲ್ಲೂ ಸಹಿತ ನಾವು ತೊಗೊಂಬರುವಾಗ ನೋಡ್ತೀವಿ, ಅದರಲ್ಲಿ ಎಲ್ಲದನ್ನು ಅದನ್ನು ಪ್ಯಾಕ್ ಮಾಡಿರೋದು ಸಹಿತ ಪ್ಲಾಸ್ಟಿಕ್ಗಳಿಂದನೇ. ಆ್ಯಂಡ್ ಕಂಟೈನರ್ಸ್ ಮೇ ಸಮ್ಟೈಮ್ಸ್ ಪ್ರೂವ್ ಟು ಬಿ ಹಾರ್ಮ್ಫುಲ್ ಆ್ಯಂಡ್ ಅನ್ಸೇಫ್ ಟು ಕನ್ಸ್ಯೂಮ್. ನಿಮ್ಗೆ ಇನ್ನೊಂದು ನೆನಪಿರಲಿ, ನಾವೇನಾದರೂ ಫುಡ್ಗಳನ್ನು ಈ ರೀತಿಯಾಗಿ ಪ್ಲಾಸ್ಟಿಕಲ್ಲಿ ಡೈರೆಕ್ಟಾಗಿ ತಂದ್ವಿ ಅಂತ ಅಂದರೆ, ಅಥವಾ ಒಂದು ಪೇಪರ್ ಸುತ್ತಿ ಅದ್ರ ಬದಲು ಈ ಡೈರೆಕ್ಟಾಗಿ ನಾವು ಕವರಲ್ಲೇ ತೊಗೊಂಬಂದ್ವಿ ಅಂತ ಅಂದರೆ, ಆ ಫುಡ್ಡಿನ pH ಕಾನ್ಸಂಟ್ರೇಷನು ಜೊತೆಗೆ ಅಲ್ಲಿರುವಂತಹ ಫುಡ್ ಏನಾಗುತ್ತೆ, ಆ್ಯಸಿಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಏನಾಗುತ್ತೆ, ನಮಗೆ ನಮ್ಮ ಆರೋಗ್ಯಕ್ಕೆ ಅದು ಹಾನಿಯಾಗುತ್ತೆ. ಇದನ್ನು ನಾನು ಇನ್ನೂ ಹೆಚ್ಚಾಗಿ ನೆಕ್ಸ್ಟ್ ಚಾಪ್ಟರ್ ಪಾಲಿಮರ್ ಅಂತ ಹೇಳಿ ಬರುತ್ತೆ, ಅಲ್ಲಿ ನಾನು ಇದನ್ನು ಡಿಸ್ಕಸ್ ಮಾಡ್ತೀನಿ. ಆನ್ ಬೀಯಿಂಗ್ ಬರ್ನ್ಡ್, ಸಮ್ ಟೈಪ್ ಆಫ್ ಪ್ಲಾಸ್ಟಿಕ್ಸ್ ರಿಲೀಸ್ ಹಾರ್ಮ್ಫುಲ್ ಗ್ಯಾಸಸ್ ವಿಚ್ ಕ್ಯಾನ್ ಕಾಸ್ ಹೆಲ್ತ್ ಪ್ರಾಬ್ಲಮ್ಸ್. ಅದನ್ನು ಈ ಪ್ಲಾಸ್ಟಿಕ್ ನಾವೇನಾದರೂ ಸುಟ್ವಿ ಅಂತಂದರೆ ಅಲ್ಲಿ ಕೆಲವು ಗ್ಯಾಸಸ್ಗಳು, ಅನಿಲಗಳು ರಿಲೀಸ್ ಆಗ್ತವೆ. ಅದರಿಂದಾಗಿ ಹೆಚ್ಚು ಹೆಲ್ತ್ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ. ಮೋಸ್ಟ್ ಪ್ಲಾಸ್ಟಿಕ್ಸ್ ಆರ್ ನಾನ್ ಬಯೋಡಿಗ್ರೇಡಬಲ್. ಅವು ಯಾವುವು ಸಹಿತ ಜೈವಿಕ, ಅಂದರೆ ಈ ನಾನ್ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಏನಾಗುತ್ತೆ, ನಾವು ಹೊರಗಡೆ ಹಾಕಿದ್ವಿ ಎನ್ವಿರಾನ್ಮೆಂಟಲ್ಲಿ ಏನಾಗುತ್ತೆ, ಅವಾಗ ಅದು ಇಟ್ಸ್ ನಾಟ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ. ಅದಕ್ಕೋಸ್ಕರ ಅದು ಕೊಳಿದೇ ಇರೋದ್ರಿಂದ ಅದು ಎನ್ವಿರಾನ್ಮೆಂಟಿಗೆ ಪ್ರಾಬ್ಲಮ್ ಆಗುತ್ತೆ. ಇತ್ತೀಚೆಗೆ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಅಂತ ಹೇಳಿ ಬರ್ತಾ ಇದೆ. ಇನ್ನು ಎಲ್ಲ ಕಡೆನೂ ಸಿಗ್ತಾ ಇಲ್ಲ ಅಂತ ನಾನು ಅನ್ಕೊತೀನಿ. ಇನ್ಮೇಲೆ ಸಿಗುತ್ತೆ, ಅದನ್ನು ಬಿಡ್ತಾರೆ, ಇನ್ಮೇಲೆ ಅಂದರೆ ಸೊಸೈಟಿಗೆ ಬಿಡ್ತಾರೆ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಅಂಥೇಳಿ. ಇದೇನಾಗುತ್ತೆ, ಈ ಪ್ಲಾಸ್ಟಿಕ್ ಕೊಳೆಯೋ ಅಂಥದ್ದು ಇದನ್ನು ನಾವು ರಿಯೂಸ್ ಮಾಡ್ಬೋದು. ಈ ರೀತಿಯಾಗಿ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯಾದಂತಹ ಎನ್ವಿರಾನ್ಮೆಂಟ್ ಇಶ್ಯೂಸ್ಗಳು ಬರಲ್ಲ. ನೆಕ್ಸ್ಟ್ ನೋಡೋಣ. ಫುಡ್ ಥ್ರೋನ್ ಇನ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಆನ್ ರೋಡ್ ಸೈಡ್ ಈಸ್ ಹಾರ್ಮ್ಫುಲ್ ಟು ಅನಿಮಲ್ಸ್ ದಟ್ ಈಟ್ ದ ಬ್ಯಾಗ್ ಅಲಾಂಗ್ ವಿತ್ ದ ಫುಡ್ ಇನ್ ದೆಮ್. ಅನಿಮಲ್ಸ್ ಮೇನ್ ಈವನ್ ಡೈ ಇಫ್ ದ ಪ್ಲಾಸ್ಟಿಕ್ ಬ್ಯಾಗ್ಸ್ ಆರ್ ಸ್ವಾಲೋಡ್. ನಾನು ಆವಾಗಲೇ ಇದನ್ನು ಎಕ್ಸಾಂಪಲ್ ತೊಗೊಂಡು ಹೇಳಿದ್ದೆ. ಹಸುಗಳೇನಾಗುತ್ತೆ ಅಂದರೆ, ಆಹಾರ ತಿನ್ನಬೇಕು ಅಂತ ಹೇಳಿ ಕವರಲ್ಲಿರೋಂಥ ಆಹಾರನ ತಿನ್ನಬೇಕು ಅಂತ ಹೇಳಿ ಅದ್ರ ಜೊತೆಗೆ ಆ ಪ್ಲಾಸ್ಟಿಕ್ ಕವರ್ನೇ ಏನು ಮಾಡುತ್ತೆ, ತಿಂದುಬಿಡುತ್ತೆ ಅಲ್ವಾ. ಕೆಲವೊಂದು ಟೈಮ್ ಏನಾಗ್ಬಿಡುತ್ತೆ, ಈವನ್ ಅದು ಸತ್ತೋಗೋ ಚಾನ್ಸಸ್ ಸಹಿತ ಇರುತ್ತೆ. ಈ ಪ್ಲಾಸ್ಟಿಕ್ ಬ್ಯಾಗ್ಸ್ಗಳೇನಾಗುತ್ತೆ, ಕೆಲವೊಂದು ಟೈಮು ಡ್ರೈನ್ಸ್ ಆ್ಯಂಡ್ ಸೀವೇಜ್ ಸಿಸ್ಟಮ್ಸ್ಗಳಿಗೆ ಎಂಟರ್ ಆಗಿಬಿಡುತ್ತೆ. ಚರಂಡಿ ಮತ್ತು ಒಳಚರಂಡಿಗಳಿಗೆ ಇವು ಹೋಗ್ಬಿಟ್ಟು ಏನಾಗ್ಬಿಡುತ್ತೆ, ಕೆಲವೊಂದು ಟೈಮ್ ಅಲ್ಲಿ ನೀರನ್ನು ಬ್ಲಾಕ್ ಮಾಡಿಬಿಡುತ್ತೆ. ಮುಂದೆ ನೀರು ಹೋಗದಿರೋಕ್ಕೂ ಆಗಲ್ಲ, ಜೊತೆಗೆ ಅಲ್ಲೇ ಕಟ್ಕೊಂಡ್ಬಿಡುತ್ತೆ ಅದು. ಅವಾಗೇನಾಗುತ್ತೆ, ಇನ್ನೊಂದು ರೀತಿ ಪ್ರಾಬ್ಲಮ್ಮು. ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಹೇಗೆ ಲಿಂಕ್ ಆಗುತ್ತೆ ಅಂತ ನೋಡಿ, ಇಲ್ಲಿ NCERT ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಒಂದು ಪ್ರಾಬ್ಲಮಿಂದ ಇನ್ನೊಂದು ಪ್ರಾಬ್ಲಮ್ಗಳು ಚೈನ್ ರೀತಿಯಾಗಿ ಲಿಂಕ್ ಆಗ್ತಾ ಹೋಗ್ತಾ ಇದೆ. ಹೌ ಟು ಮಿನಿಮೈಸ್ ದ ಓವರ್ ಯೂಸ್ ಆಫ್ ಪ್ಲಾಸ್ಟಿಕ್. ಹಾಗಿದ್ರೆ ನಾವು ಈ ಪ್ಲಾಸ್ಟಿಕ್ನ ಯೂಸ್ ಮಾಡೋದನ್ನು ಹೇಗೆ ನಾವು ತಡೆಗಟ್ಬೋದು? ವೆನ್ ಯು ಗೋ ಫಾರ್ ಶಾಪಿಂಗ್, you carry your own cloth bag. Say no to plastic bags. ಇದನ್ನೇ ನಾವು ಹೇಳಿದ್ದು ರೆಫ್ಯೂಸ್ ಅಂತ ಹೇಳಿ. ಯಾರಾದರೂ ನಿಮಗೆ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನೀವು ನೋ ಅಂತ ಹೇಳಬೇಕು. ಆಗ ನೀವು ರೆಫ್ಯೂಸ್ ಮಾಡ್ದಂಗೆ ಆಗುತ್ತೆ. ನಿಮ್ಮನ್ನು ನೋಡಿ ಇನ್ನೊಬ್ಬರು ಕಲಿತಾ ಹೋಗ್ತಾರೆ, ಮೀನ್ಸ್ ನಮ್ಮನ್ನು ನೋಡಿ ಇನ್ನೊಬ್ಬರು ಕಲಿತಾರೆ. ಅಲ್ಲಿಂದ ಹೋಲ್ ಸೊಸೈಟಿನೇ ಸಹಿತ ಕಲಿಯೋ ಚಾನ್ಸಸ್ ತುಂಬ ಇರುತ್ತೆ. ಡೋಂಟ್ ಅಕ್ಸೆಪ್ಟ್ ಸ್ಟಫ್ ಇನ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಗಿವನ್ ಟು ಯು ಬೈ ಶಾಪ್ಕೀಪರ್ಸ್. ಇಲ್ಲಿ ಅದೇ ಹೇಳ್ತಾ ಇದ್ದಾರೆ, ಅಂಗಡಿಗಳಲ್ಲಿ ಚೀಲಗಳನ್ನು, ಪ್ಲಾಸ್ಟಿಕ್ ಚೀಲಗಳಲ್ಲಿ ಏನಾದರೂ ನಿಮಗೆ ಬಟ್ಟೆಗಳು ಹಾಕಿಕೊಟ್ರು ಅಂತ ಅಂದರೆ ಅದನ್ನು ನೀವು ಅಕ್ಸೆಪ್ಟ್ ಮಾಡಬೇಡ್ರಿ. ಜೊತೆಗೆ ಅವರಿಗೆ ಹೇಳಬೇಕು, ನೀವು ಅವೇರ್ನೆಸ್ನ ಮೂಡಿಸ್ಬೇಕು. ಏನಂತ ಹೇಳಿದ್ರೆ, ಎಫೆಕ್ಟ್ಸ್ ಆಫ್ ಪ್ಲಾಸ್ಟಿಕ್, ಅದರಿಂದ ಆಗುವಂತಹ
ಪರಿಣಾಮಗಳೇನು ಅಂಥೇಳಿ ನೀವು ಹೇಳಿದರು ಅಂತಂದರೆ ಆಗ ಅದರಿಂದ ಬೇರೆಯವರು ಸಹಿತ ಕಲಿತಾರೆ, ನೋಡಿ ಕಲಿತಾರೆ ಅನ್ನೋದು ಹೇಳ್ತೀವಲ್ಲ, ಆ ರೀತಿಯಾಗಿ ಬೇರೆಯವರು ಸಹಿತ ಕಲಿತಾರೆ. ಸೊ ನೀವು ಅಕ್ಸೆಪ್ಟ್ ಮಾಡಬೇಡಿ, ರೆಫ್ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ರೀಯೂಸ್ ಪ್ಲಾಸ್ಟಿಕ್ ಐಟಮ್ಸ್ ಲೈಕ್ ಬಾಟಲ್ಸ್, ಬಾಕ್ಸಸ್ ಇವನ್ನೆಲ್ಲ ರೀಯೂಸ್ ಮಾಡಿ, ಪುನರ್ಬಳಕೆ ಮಾಡಿ. ಡೋಂಟ್ ಸ್ಟೋರ್ ಈಟಬಲ್ಸ್ ಇನ್ ಪ್ಲಾಸ್ಟಿಕ್ ಬ್ಯಾಗ್ಸ್. ನಾವು ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ಯಾವುದೇ ರೀತಿಯಾದಂತಹ ತಿನ್ನುವ ಪದಾರ್ಥಗಳನ್ನು ಇಡಬಾರ್ದು. ಅಲ್ಲಿರುವಂಥ ಆಹಾರ ಏನಾಗುತ್ತೆ, ಪಾಯ್ಸನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಡೋಂಟ್ ಥ್ರೋ ಪ್ಲಾಸ್ಟಿಕ್ ಬ್ಯಾಗ್ಸ್ ಕೇರ್ಲೆಸ್ಲಿ ಹಿಯರ್ ಆ್ಯಂಡ್ ದೇರ್. ಅಲ್ಲಿ ಇಲ್ಲಿ ಏನು ಮಾಡಬೇಡಿ, ಈ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಎಸಿಬೇಡಿ. ಅದರಿಂದಾಗಿ ಎನ್ವಿರಾನ್ಮೆಂಟ್ಗೆ ಪ್ರಾಬ್ಲಮ್ ಆಗುತ್ತೆ. ಈ ಪ್ರಾಣಿಗಳೇ ಕೆಲವೊಂದು ಟೈಮ್ ತಿಂದುಬಿಡುತ್ತೆ, ನಾವಿಲ್ಲಿ ನೋಡ್ತೀವಲ್ವ. ಸೊ ಅವಾಯ್ಡ್ ಮಾಡೋಣ ಇನ್ಮೇಲೆ. ಪ್ಲಾಸ್ಟಿಕ್ಸ್ ಕೆನಾಟ್ ಬಿ ಕನ್ವರ್ಟೆಡ್ ಇಂಟು ಲೆಸ್ ಹಾರ್ಮ್ಫುಲ್ ಸಬ್ಸ್ಟೆನ್ಸ್ ಬೈ ದ ಪ್ರೋಸೆಸ್ ಆಫ್ ಕಾಂಪೋಸ್ಟಿಂಗ್. ನಾವು ಕಾಂಪೋಸ್ಟಿಂಗ್ ಪ್ರೋಸೆಸ್ ಕಲ್ತ್ವಿ, ಜೊತೆಗೆ ವರ್ಮಿ ಕಾಂಪೋಸ್ಟಿಂಗ್ ಅಂತಲೂ ಸಹಿತ ಕಲ್ತ್ವಿ. ಈ ಎರೆಗೊಬ್ಬರ ತಯಾರಿಕೆ ಇದೆಯಲ್ಲ, ಜೊತೆಗೆ ಎರೆಹುಳುಗಳನ್ನು ಯೂಸ್ ಮಾಡಿಬಿಟ್ಟು ಎರೆಗೊಬ್ಬರ ಹೇಗೆ ತಯಾರು ಮಾಡೋದು ಅನ್ನೋದನ್ನು ಕಲ್ತ್ವಿ ಅಲ್ವಾ. ಆ ರೀತಿಯಾಗಿ ಈ ಪ್ಲಾಸ್ಟಿಕ್ಗಳನ್ನು ನಾವು ಏನು ಮಾಡೋಲ್ಲ, ಲೆಸ್ ಹಾರ್ಮ್ಫುಲ್ಲಾಗಿ ಅಂದರೆ ನಾವು ಯಾವುದೇ ರೀತಿಯಾದಂತಹ ಯೂಸ್ಫುಲ್ ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ದ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಬ್ಯಾನ್ ಪಾಲಿಥೀನ್ ಪ್ಯಾಕಿಂಗ್ ವಾಸ್ ಹಿಮಾಚಲ್ ಪ್ರದೇಶ್. ಹಿಮಾಚಲ್ ಪ್ರದೇಶಲ್ಲೇ ಫಸ್ಟ್ ಟೈಮ್ ಪಾಲಿಥೀನ್ ಪ್ಯಾಕಿಂಗ್ನ ಸ್ಟಾಪ್ ಮಾಡಿದ್ದಾರೆ, ಅದನ್ನು ಅಲ್ಲಿ ಬ್ಯಾನ್ ಮಾಡಿದ್ದಾರೆ. ನಾವು ಸಹಿತ ಸರ್ಕಾರದಿಂದನೇ ಈ ಬ್ಯಾನ್ ಆಗಬೇಕು, ಈ ಥರ ಬ್ಯಾನ್ ಆಗಬೇಕು ಅಂಥೇಳಿ ಕಾಯ್ದೇನೆ ನಾವು ಎಲ್ಲರೂ ಸಹಿತ ಪ್ಲಾಸ್ಟಿಕ್ಕನ್ನು ತ್ಯಜಿಸೋಣ, ಕಾಟನ್ ಬ್ಯಾಗ್ಗಳನ್ನು ಯೂಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ದ ವಿಡಿಯೋ ಟು ಯುವರ್ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್, ಹ್ಯಾವ್ ಎ ಗುಡ್ ಡೇ.